ಆಲ್ ಜಿ ಟಿವಿಗೆ ಈ ಕಾರ್ಯಕ್ರಮ ಕೊಟ್ಟಿರೋದಕ್ಕೆ ಒಂದು ಹೃತ್ಪೂರ್ವಕ ವಂದನೆಗಳಂತ ಹೇಳ್ಬೋದು. ಎಸ್. ಯಾಕಂದ್ರೆ ಅಕ್ಟೋಬರ್ ಮಂತ್ ಕೇಳಿಸ್ತಾ ಇದೆಯಾ ದನಿ? ಅಕ್ಟೋಬರ್ ಮಹಿನಾ ನಾವೇನು ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಜಾಗೃತ ಮಹಿನಾ ತಿಂಗಳು ಅಂತಾನೆ ಅಬ್ಸರ್ವ್ ಮಾಡ್ತಿದೀವಿ. ಜಾನ್ವರಿಯಿಂದ ಸರ್ವೈಕಲ್ ಕ್ಯಾನ್ಸರ್, ಬಟ್ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇವಾಗಷ್ಟೇ ಡಾಕ್ಟರ್ ಜಾವೇದ್ ಹೇಳ್ದಂಗೆ 2 ಕ್ಯಾನ್ಸರ್ಸ್ ವುಮೆನ್ಗೆ ತುಂಬಾನೇ ಒಂದು ತೊಂದರೆ ಕೊಡುತ್ತಾ ಇರೋಂತ ಒಂದು ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮಲ್ಲಿ 1 in 28 ಅಂತ ಹೇಳ್ಬೋದು. ಎಸ್ಪೆಷಲಿ ದ ಏಜ್ ಫ್ಯಾಕ್ಟರ್ 50 ಮೇಲೆ ಬಂದ್ರು. ಬಟ್ ಈಗ ನಾನು ಗೈನಕಾಲಜಿಸ್ಟ್ ಮತ್ತೆ ಪ್ರಿವೆಂಟಿವ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎರಡನ್ನೂ ಹ್ಯಾಂಡಲ್ ಮಾಡ್ತಾ ಇರುವಾಗ ಏನು ಅಂದ್ರೆ 22-23 ವರ್ಷದ ಒಂದು ಹೆಣ್ಮಕ್ಳಲ್ಲಿ ಕೂಡ ನಾನು ಬ್ರೆಸ್ಟ್ ಕ್ಯಾನ್ಸರ್ ನೋಡಿದೀನಿ. ಮತ್ತೆ ಅದು ಸರ್ಜರಿವರೆಗೂ ಹೋಗಿರೋದು ಕೂಡ ಉಂಟು. ಸೊ ಇದಕ್ಕೆಲ್ಲ ಕರೆಕ್ಟ್ ಆಗಿ ನೀವು ಕೂಡ ಹೇಳ್ದಂಗೆ ನನ್ನ ಸೀನಿಯರ್ ಆದ ಡಾಕ್ಟರ್ ಅಂಜನಪ್ಪ ಅವರು ಹೇಳ್ದಂಗೆ ಲೈಫ್ ಸ್ಟೈಲ್ ಒನ್ ಆಫ್ ದ ಲೈಫ್ ಸ್ಟೈಲ್ ಡಿಸೀಸ್ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ದೇರ್ ಇಸ್ ಎ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ ಇದ್ರೊಳಗಡೆ. ಯಾಕಂದ್ರೆ ಈಗ ನಾವು ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ಅದಕ್ಕೊಂದು ವೈರಸ್ ಇದೆ ಅಂತ ಹೇಳ್ತೀವಿ ನಿರ್ದಿಷ್ಟವಾಗಿ. ವೈರಸ್ ಇರೋದ್ರಿಂದ ಅದನ್ನ ನಾವು ತಡೆಗಟ್ಟಬಹುದು. 8-10 ವರ್ಷ ಆದ್ರೂ ಅದು ಒಂದೊಂದ್ಸರಿ ವೈರಸ್ ನಾವು ತೆಗೆದ್ ಬಿಟ್ರೆ ಬರಲ್ಲ ಅಂತ. ಆದ್ರೆ ಇಲ್ಲಿ ಜೆನೆಟಿಕ್ ಹೆರಿಡಿಟರಿ ಕೂಡ ಪ್ಲೇ ಮಾಡುತ್ತೆ. ಎಸ್ಪೆಷಲಿ ಈ ಲೈಫ್ ಸ್ಟೈಲ್ ಏನ್ ಬದಲಾಗಿದೆ ನೋಡಿ. ಇವಾಗ ನಾವೀಗ